ಈಗ ಯಾವ ಸಿನಿಮಾ ಯಾವತ್ತು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಜನಗಳಿಗೆ. ಈ ಮಧ್ಯೆ ನಿಮ್ ತಯಾರಿ ಹೇಗಿದೆ ಏಪ್ರಿಲ್ 10 ತನಕ? ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ನಾವು ತಯಾರಿ ಅನ್ನೋದನ್ನ ಏಪ್ರಿಲ್ 10ಕ್ಕೆ ಬರ್ತಿದೀವಿ ಅಂದ್ರೆ ಏಪ್ರಿಲ್ 1ರಿಂದ ಮಾಡಿದ್ರೆ ಆಗಲ್ಲ ಸರ್. ಯಾವಾಗ ನಾವು ಟೈಟಲ್ ನ ಅನೌನ್ಸ್ ಮಾಡ್ತೀವಿ ಅಲ್ಲಿಂದಾನೇ ರಿಲೀಸ್ ತಯಾರಿ ಮಾಡ್ಬೇಕು. ಪರ್ಫೆಕ್ಟ್. ಓಕೆ, ಯಾವತ್ತೂ ಅಷ್ಟೇ ಒಂದು ಪ್ರಾಡಕ್ಟ್ ನ ನಾವು ರೆಡಿ ಮಾಡ್ತಿದ್ದೀವಿ ಅಂತಂದಾಗ ಅದು ಪಬ್ಲಿಕ್ ಹೋಗ್ತಾ ಇದೆ ಪ್ರಾಡಕ್ಟ್ ಅಂತಂದಾಗ ಅದ್ರ ಬಗ್ಗೆ ನಾವು ಹಿಂಟ್ ಕೊಡ್ತಾ ಬರ್ತಾ ಇರ್ಬೇಕು. ಇವಾಗ ಒಂದು ಸೋಪ್ ಫ್ಯಾಕ್ಟ್ರಿ ಸೋಪ್ ತಯಾರಾಗುತ್ತೆ, ಅವ್ನು ಸೀದಾ ಬಂದು ಡಿಸ್ಟ್ರಿಬ್ಯೂಟರ್ ಕೊಟ್ಬಿಟ್ಟು ಎಲ್ಲ ಅಂಗಡಿಯಲ್ಲಿ ಇಟ್ಬಿಟ್ಟು ಬಾ ಅಂದ್ರೆ ಆಗಲ್ಲ ಸರ್. ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಹೋರ್ಡಿಂಗ್ಸ್ ಹಾಕ್ಬೇಕು, ನಟರನ್ನ ಕೊಲಾಬ್ ಮಾಡ್ಕೋಬೇಕು, ಅಂಡ್ ಎಲ್ಲಾ ರೀತಿಯಾದಂತ ಇದನ್ನ ಮಾಡಿದ್ರೇನೆ ಜನಕ್ಕೆ ಗೊತ್ತಾಗೋದು ಆ ಸೋಪ್ ಎಂತದ್ದು, ಆ ಸೋಪ್ ಏನೆಲ್ಲ ಕ್ವಾಲಿಟಿ ಇದೆ, ಹೇಗಿದೆ ಏನಂತ ಗೊತ್ತಾಗೋದು, ಇಷ್ಟಪಡೋದು ಜನಗಳು. ಸೊ ಹಾಗೇನೆ ಸಿನಿಮಾ ಕೂಡ ಅಷ್ಟೇ. ಸಿನಿಮಾನ ನಾವು ಯಾವಾಗ ಒಂದು ಪ್ರಾಪರ್ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡ್ತೀವಿ, ಅಂದ್ರೆ ನಾನು ನಾಟ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್, ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ನೋಡಿದಾಗ ಮಾತ್ರ ಒಂದು ಸಿನಿಮಾವನ್ನ ಪರಿಪೂರ್ಣವಾಗಿ ನಾವು ಅದನ್ನ ಜನರಿಗೆ ಅನ್ಕೊಂಡಿರೋ ರೀತಿಯಲ್ಲಿ ತಲುಪಿಸಕ್ ಸಾಧ್ಯ ಆಗುತ್ತೆ. ಅಂಡ್ ಪ್ರಚಾರ ಅನ್ನೋದು ಮೊದಲ ದಿನದಿಂದ ಶುರು ಆಗ್ಬೇಕು. ಸೊ ಯಾಕೆಂದ್ರೆ ಆಮೇಲೆ ಮೊದಲ ದಿನದಿಂದ ಶುರು ಆಗ್ಬೇಕು ಅಂದ್ರೆ ನಮ್ಮ ಕಂಟೆಂಟ್ ಕೂಡ ಹಾಗೆ ಇರ್ಬೇಕು. ಅದೇ ಇಲ್ಲ ಅಂದ್ರೆ ಒಂದು ಕಂಟೆಂಟ್ ಪ್ರಚಾರಕ್ಕೆ ಸೂಕ್ತವಾಗಿರ್ಬೇಕು. ಪ್ರಚಾರಕ್ಕೆ ಸೂಕ್ತವಾಗಿಲ್ದಿರೋ ಕಂಟೆಂಟ್ ಅನ್ನ ಬಿಟ್ರೆ ಅದು ಪ್ರಚಾರ ಆಗಲ್ಲ. ಸೊ ಇದು ಬಹುಶಃ ಇದು ನನ್ನ ಒಂದು ಥಾಟ್ ಪ್ರೋಸೆಸ್. ಎಲ್ಲರೂ ತಿಳ್ಕೊಳ್ಬೇಕಾಗಿದ್ದೆ. ಮತ್ತು ನಿಜ ಅಂದ್ರೆ ಈಗ ನೀವ್ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ರಿ, ವೈ ಡಿಡ್ ಯು ಚೂಸ್ ರವೀಕ್ಷಾ, ಜಾಹ್ನವಿ, ರಾಜೇಶ್ ಅವರು? ಏನಕ್ಕೆ? ಮೊದಲನೇದಾಗಿ ನಾನು ಬರ್ದಿರೋ ಪಾತ್ರಗಳಿಗೆ ಅಪಿಯರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ನಟರ ಹೆಸರುಗಳಿಗಿಂತ ನಟರ ಅಪಿಯರೆನ್ಸ್, ಅಂದ್ರೆ ಈಗ ಮೀರಾ ಪಾತ್ರ ಆಗ್ಲಿ, ರಾಧಾ ಪಾತ್ರ ಆಗ್ಲಿ, ರಾಜೇಶ್ ಪಾತ್ರ ಆಗ್ಲಿ, ಅವರು ಆ ಪಾತ್ರದ ಮುಖಾಂತರನೇ ಅವರು ಗುರುತಿಸ್ಬೇಕಾಗಿತ್ತು. ಅವ್ರನ್ನ ಒಬ್ಬ ಇಮೇಜ್ ಇರೋ ನಟ, ಇಮೇಜ್ ಇರೋ ನಟಿಯ ಮೂಲಕ ಗುರುತಿಸ್ಕೋಬಾರ್ದಾಗಿತ್ತು. ಇವರೆಲ್ಲ ಅವ್ರ ಹಿಂದೆ ಇರೋದೆಲ್ಲ ಬರೀ ಇದು ಫ್ರೆಶ್ ಆಗಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವಾಗಷ್ಟೇ ಬರ್ದಿರೋ ಕತೆ ನೀಟಾಗಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಈಗ ರಾಜೇಶ್ ಅವ್ರನ್ನ ಒಬ್ಬ ಒಳ್ಳೆ ನಟ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಸೀರಿಯಲ್ ಅನ್ನೋದು ಒಂದು ಇವತ್ತಿನ ಒಂದು ಜನಮಾನಸದಲ್ಲಿ ಇರುವಂತದ್ದು. ಸೊ ಅಂತ ನಟನ್ನ ನಾವು ಬೇರೆ ತರನೇ ತೋರಿಸ್ಬೇಕು. ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲೆಲ್ಲ ಪೋಸ್ಟರ್ ಅಲ್ಲಿ ನೋಡಿ. ಅಲ್ಲ, ನೀವು ಅನ್ಕೊಂಡಿದ್ದು ಓಕೆ, ಈಗ ಒಂದ್ ರೀತಿಲಿ ಜನ ನೋಡಿರ್ತಾರೆ ರಾಜೇಶ್ ಅವ್ರನ್ನ, ನೀವು ಅದಕ್ಕೆ ವಿರುದ್ಧವಾಗಿ ಅವ್ರನ್ನ ಬೇರೆ ರೀತಿ ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತಂದಾಗ ವಿಲ್ ದೇ ಅಕ್ಸೆಪ್ಟ್? ಖಂಡಿತ. ವಿರುದ್ಧವಾಗಿ ಅಂದ್ರೆ ಒಬ್ಬ ನಟನನ್ನ ಒಂದು ಪಾತ್ರವಾಗಿ ತೋರಿಸೋದು ಎಂತ ನಟನಿಗೂ ಒಂದು ಖುಷಿಯ ವಿಚಾರನೆ. ಸೊ ಆ ಪಾತ್ರದ ಮೂಲಕ ಒಬ್ಬ ನಟ ಗುರುತಿಸ್ಕೊತಾನೆ, ಆ ಪಾತ್ರದ ಮೂಲಕ ಒಬ್ಬ ನಟ ಜನರು ಮುಂದೆ ಬರ್ತಾನೆ ಅಂದಾಗ ಅದಕ್ಕಿಂತ ದೊಡ್ಡ ಹ್ಯಾಪಿನೆಸ್ ಒಬ್ಬ ನಟರಿಗೂ ಇಲ್ಲ. ಸೊ ಯಾವಾಗ ಈ ನಟರುಗಳನ್ನ ಒಂದು ಪಾತ್ರವಾಗಿ ತೋರಿಸ್ಬೋದು, ಯಾಕೆಂದ್ರೆ ಸಿನಿಮಾಯಿಂದ ಹೊರಗಡೆ ಹೋಗ್ತಾ ಮೀರಾ ಬಗ್ಗೆ ಮಾತಾಡ್ತಾರೆ, ಪೀಟರ್ ಬಗ್ಗೆ ಮಾತಾಡ್ತಾರೆ, ರಾಧಾ ಬಗ್ಗೆ ಮಾತಾಡ್ತಾರೆ, ಯಾರು ಅವರ ಹೆಸರು ಹಿಡಿದು ಮಾತಾಡಲ್ಲ ಅನ್ನೋದು ನಂಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಿಮ್ ಪಾತ್ರದ ಬಗ್ಗೆ ಹೇಳ್ತೀರಾ ರವೀಕ್ಷಾ ಅವರೇ? ಎಷ್ಟು ವಿಭಿನ್ನವಾಗಿತ್ತು? ಸೊ ತುಂಬಾ ವಿಭಿನ್ನವಾಗಿದೆ ಸರ್, ಹೇಳ್ಬೇಕಂದ್ರೆ ತುಂಬಾ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದು. ಅಂಡ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಮೇ ಬಿ ಅವ್ರ ಸುತ್ತಮುತ್ತ ಇದನ್ನ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಇದೆ ಇರ್ಬೋದು, ಅವ್ರ ಲೈಫಲ್ಲಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಸುತ್ತಮುತ್ತ ಅವ್ರ ಫ್ರೆಂಡ್ಸ್ ಅಲ್ಲಾಗ್ಲಿ, ಫ್ಯಾಮಿಲಿಯಲ್ಲಾಗ್ಲಿ ಒಂದು ಹುಡುಗಿಯ ಎಮೋಷನಲಿ ಕನೆಕ್ಟ್ ಆಗುವಂತ ಒಂದು ಪಾತ್ರ ಇದು. ತುಂಬಾ ಹೈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಹೇಳಿದ್ದೆ ನಿಮ್ಗೆ. ಕೆಲವೊಂದು ಸಿಚುವೇಶನ್ ಅಲ್ಲಿ, ತುಂಬಾ ಸಿಚುವೇಶನ್ಗಳಲ್ಲಿ ಒಂದು ಪೀಕ್ ಪರ್ಫಾರ್ಮೆನ್ಸ್ ಇದೆ ಆ ಕ್ಯಾರೆಕ್ಟರ್ಗೆ. ಅಂಡ್ ಆಡಿಯನ್ಸ್ ನ ಹಿಡಿದಿಟ್ಕೊಳ್ಳೋ ಶಕ್ತಿ ಸಹ ಇದೆ. ಮೀನ್ಸ್ ನೀವು ಆ ಪಾತ್ರನ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಆ ಕ್ಷಣ ನಾನು ಏನ್ ಸ್ಕ್ರೀನ್ ಅಲ್ಲಿ ಬರ್ತೀನೋ
ಅಲ್ಲಿ ನಾನು ಎಲ್ಲಾ ಆಡಿಯನ್ಸ್ನು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಡೈರೆಕ್ಟರ್ಸ್ ವಿಷನ್. ಸೊ ಆ ಪಾತ್ರನ ಆ ತರ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ಕ್ರಾಫ್ಟ್ ವರ್ಕ್. ಅದು ಅವ್ರ ಕೈಯಿಂದ ಸಾಧ್ಯ ಆಗಿಲ್ಲ ಅಂದಿದ್ರೆ ಇವಾಗ ನನ್ನ ಕೈಯಿಂದ ಆ ಜಸ್ಟಿಫಿಕೇಶನ್ ಕೊಡೋಕ್ ಆಗ್ತಾ ಇರ್ಲಿಲ್ಲ. ಸೊ ಅವ್ರು ಕ್ರಿಯೇಟ್ ಮಾಡಿರೋದ್ರಿಂದ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ದ ಜಸ್ಟಿಫಿಕೇಶನ್. ಇನ್ನ ಪಾತ್ರದ ಬಗ್ಗೆ ಹೆಚ್ಚು ಹೇಳ್ಬೇಕಂದ್ರೆ, ಒಂದು ಮುಗ್ಧ ಹುಡುಗಿ, ಒಂದು ಕಾಲೇಜ್ ಗೋಯಿಂಗ್ ಗರ್ಲ್, ಅವಳ ಜೀವನದಲ್ಲಿ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ ಗಳು ನಡೆಯುತ್ತೆ. ಅದನ್ನ ಅವಳು ಹೇಗ್ ಹ್ಯಾಂಡಲ್ ಮಾಡ್ತಾಳೆ, ಅವಳ ಕೈಲಿ ಹ್ಯಾಂಡಲ್ ಮಾಡಕ್ ಆಗತ್ತಾ, ಒಂದು ಪೀಕ್ ಎಮೋಷನ್ಸ್ ಅಲ್ಲಿ ಇರ್ಬೇಕಾದ್ರೆ ಒಂದು ತುಂಬಾ ಒಂದು ಎಮೋಷನಲಿ ಅವಳಿಗೆ ಹರ್ಟ್ ಆಗೋ ಒಂದು ಸಿಚುವೇಶನ್ ಬಂದಾಗ ಅವಳು ಏನ್ ಮಾಡ್ತಾಳೆ. ಯಾಕೆಂದ್ರೆ ಲೆಸ್ ದ್ಯಾನ್ 20 years ಆ ಹುಡುಗಿರು ಇನ್ನ ಲೈಫ್ ನ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿರೋದಿಲ್ಲ. ಮೀನ್ಸ್ ಜೀವನದಲ್ಲಿ ಅಷ್ಟೊಂದು ಕಷ್ಟಗಳನ್ನೂ ನೋಡಿರೋದಿಲ್ಲ. ಅವಾಗಷ್ಟೇ ಅವ್ರ ಲೈಫ್ ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ದೇ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ದೇರ್ ಲೈಫ್. ಆ ಒಂದು ಸಿಚುವೇಶನ್ ಅಲ್ಲಿ ಇಷ್ಟು ಒಂದು ದೊಡ್ಡ ಪ್ರಾಬ್ಲಮ್ ಅವಳಿಗೆ ಬಂದಾಗ ಅವಳು ಅದನ್ನ ಹೇಗೆ ನಿಭಾಯಿಸ್ತಾಳೆ, ಅವಳ ಕೈಲಿ ಆಗತ್ತಾ, ಅಂಡ್ ಹೌ ಎಮೋಷನಲಿ ಬ್ರೇಕ್ ಡೌನ್ ಹೇಗಾಗ್ತಾಳೆ, ಆ ತರ ಒಂದು ಕತೆ ಆಸ್ ಅ ಹೋಲ್. ಎಸ್ ಸುಖೇಶ್ ಅವರ ಇಡೀ ಚಿತ್ರತಂಡ ಅಂದ್ರೆ ಬರೀ ಆಕ್ಟರ್ಸ್ ಅಷ್ಟೇ ಅಂತಲ್ಲ, ಟೆಕ್ನಿಷಿಯನ್ಸ್, ನಿಮ್ಗೆ ಇಡೀ ತಂಡದ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಇಡೀ ತಂಡ ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು ನಮ್ಮ ಸಿನಿಮಾ ತಯಾರಾಗಿದೆ. ಸೊ ತಂಡ ಅಂತ ಬಂದಾಗ ಮೊದಲಿಗೆ ನಿರ್ಮಾಪಕರು ವೃತ್ತಿ ಸ್ಟುಡಿಯೋಸ್ ಅಂಡ್ ನಟರು, ಎಲ್ಲ ಕ್ರೂ ಮೆಂಬರ್ಸ್ ಅಂಡ್ ಎಲ್ಲ ಟೆಕ್ನಿಷಿಯನ್ಸ್, ಸಂಗೀತ ನಿರ್ದೇಶಕ ಆಗಲಿ, ಸಿನಿಮಾಟೋಗ್ರಫರ್ ಆಗಲಿ ಅಂಡ್ ಎಡಿಟರ್ ಆಗಲಿ ಅಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಲಿ, ಇನ್ನೂ ಸಾಕಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ. ಸೊ ಎಲ್ಲರೂ, ಒಬ್ಬ ಮೇಕಪ್ ಮ್ಯಾನ್ ಇಂದ ಹಿಡಿದು ಒಬ್ಬ ಟೀ ಕೊಡುವವನು ಕೂಡ ಸೆಟ್ ಅಲ್ಲೇ ನಮ್ಗೊಂದು ವೈಬ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಓಕೆ, ನಾವು ಶೂಟ್ ಮಾಡ್ಬೇಕಾದ್ರೆ ನಾವು, ಯಾಕೆಂದ್ರೆ ನಾನು ಮಾತಾಡಿಸ್ತಾ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಸರ್, ನಿಮ್ ಬಗ್ಗೆ ಅಂತಲ್ಲ, ಉತ್ಪ್ರೇಕ್ಷೆಗೆ ಅಂತಲ್ಲ, ಫಸ್ಟ್ ಡೇ ಇಂದ ಅಂತಾನೆ ಶುರು ಮಾಡ್ತಿದ್ದಾರೆ ಅವ್ರ ಮಾತು. ಅಂದ್ರೆ ಫಸ್ಟ್ ಡೇ ಇಂದ ಇವತ್ತು ರಿಲೀಸ್ ತನಕ ಬಂದಿದ್ದೀವಿ, ನಮ್ಗೆ ಅದೊಂಥರ ಅನುಭವನೇ ಬೇರೆ ತರ, ಬಹಳ ವಿಭಿನ್ನವಾಗಿತ್ತು, ವಿಶಿಷ್ಟವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಹೌದು, ನಿಜವಾಗ್ಲು. ಯಾಕೆಂದ್ರೆ ಅದು ಒಂದು ನಿರ್ದೇಶಕ ಆ ಒಂದು ಬೌಂಡ್ರಿಲಿ ಕೆಲಸ ಮಾಡಲೇಬೇಕಾಗತ್ತೆ. ಮತ್ತು ಯಾವಾಗ್ಲೂ ಅಷ್ಟೇ, ಒಂದು ಸಿನಿಮಾ ಸೆಟ್ ಅಂದ್ರೆ ಆ ಸೆಟ್ ಇಂದಾನೆ ಫಸ್ಟ್ ಇಂಪ್ರೆಷನ್ ಹೊರಗಡೆ ಹೋಗೋದು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವಲ್ಲಿ ಫ್ರೇಮ್ ಇಡ್ತಾ ಇರ್ತೀವಿ, ಅಷ್ಟೊತ್ತಿಗೆ ಆಲ್ರೆಡಿ ಹೊರಗಡೆ ಫೋನು ಬಂದಿರುತ್ತೆ. ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಏನು ಆ ಥರದ್ದೆಲ್ಲ ಒಂದಷ್ಟು ಬೇರೆ ಸೆಟ್ಗೂ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಹೋಗಿ ಅಂದ್ರೆ ಏನ್ ಮಾಡಕ್ಕದ ಇಲ್ಲ, ಈಗ ಸೆಟ್ ಅಲ್ಲಿ ಒಂದಷ್ಟು ಜನ ಇವ್ರು ಇರ್ತಾರೆ, ಏನಾದ್ರು ಕ್ರೇನ್ ಅವರಾಗ್ಲಿ, ಲೈಟ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ, ಅವರು ಅವರ ಹ್ಯಾಪಿನೆಸ್ ನ ಶೇರ್ ಮಾಡ್ತಿರ್ತಾರೆ. ಇನ್ನೊಂದು ಸೆಟ್ ಅಲ್ಲಿ ಅವರ ಟೀಮ್ ಇನ್ನೊಂದು ಸೆಟ್ ಕೆಲಸ ಮಾಡ್ತಿರುತ್ತೆ. ಸೊ ಅವ್ರ ಹ್ಯಾಪಿನೆಸ್ ನ ಶೇರ್ ಮಾಡ್ತಿರ್ತಾರೆ. ಇಲ್ಲೊಂದೇನೋ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ, ಒಂದು ಒಳ್ಳೆ ಪಾತ್ರಗಳು, ಒಂದೊಳ್ಳೆ ಚೆನ್ನಾಗಿ ಕೆಲಸಗಳು ನಡೀತಾ ಇದೆ. ಸೊ ಈ ತರದ್ದೆಲ್ಲ ಬಂದಾಗ ಅಲ್ಲಿ ಆಟೋಮ್ಯಾಟಿಕ್ ಆಗಿ ನಮಗೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ ಕ್ರಿಯೇಟ್ ಆಗಿ ನಿಧಾನಕ್ಕೆ ಅದು ಪಸರಿಸ್ತಾ ನಾವು ಬಿಡುವಂತ ಸಾಕಷ್ಟು ಕಂಟೆಂಟ್ಗಳು, ನಾವು ಬಿಡುವಂತ ಎಲ್ಲ ಸಿನಿಮಾದ ಎಲ್ಲ ಗ್ಲಿಮ್ಸ್ಗಳು ಎಲ್ಲದೂ ಒಳ್ಳೆ ರೀಚ್ ಆಗ್ತಾ ಇದೆ. ಎಸ್ ಸರ್, ಅದೇ ಗುಡ್ ವೈಬ್ಸ್ ಅಲ್ಲಿ, ಅದೇ ಪಾಸಿಟಿವ್ ವೈಬ್ಸ್ ಅಲ್ಲಿ ನಮ್ಮ ಪ್ರೇಕ್ಷಕರಿಗೆ ಒಂದು ಮುಖ್ಯವಾದಂತಹ ಆಹ್ವಾನ ಕೊಟ್ಬಿಡಿ. ಏಪ್ರಿಲ್ 10ಕ್ಕೆ ಸಿನಿಮಾ ಬರ್ತಾ ಇದೀವಿ ಅಂತ. ಎಸ್, ಇದೇ ಶುಕ್ರವಾರ ನಮ್ಮ ಸಿನಿಮಾ ಪೀಟರ್ ರಿಲೀಸ್ ಆಗ್ತಾ ಇದೆ. ಅಂಡ್ ನಾವು ಕೇಳ್ಕೊಳ್ಳೋದಿಷ್ಟೇ, ನಾವು ಇಲ್ಲಿವರೆಗೂ ನಿಮಗೆ ತೋರಿಸಿರುವಂಥ ಸಿನಿಮಾದ ತುಣುಕುಗಳಾಗಲಿ, ಹಾಡುಗಳಾಗಲಿ, ಗ್ಲಿಮ್ಸಸ್ ಆಗಲಿ, ಮತ್ತು ನಾವು ಹತ್ರ ಬರ್ತಾ ಮಾಡ್ತಿರೋವಂಥ ಒಂದು ಕ್ರಿಯೇಟಿವ್ ಪ್ರಮೋಷನ್ಸ್ಗಳಾಗಲಿ, ಇದೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಆ್ಯಂಡ್ ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ನೀವು ಈ ಸಿನಿಮಾ ನೋಡಲೇಬೇಕು. ಆ್ಯಂಡ್ ಒಂದೊಳ್ಳೆ ತಂಡದ ಭಾಗ ಆಗಬೇಕು ಮತ್ತು ಒಂದೊಳ್ಳೆ ತಂಡಕ್ಕೆ ನೀವು ಬೆನ್ನು ತಟ್ಟಬೇಕು ಅಂದರೆ ಪೀಟರ್ ಸಿನಿಮಾನ ನೀವು ಥಿಯೇಟ್ರಲ್ಲೇ ನೋಡಬೇಕು. ಎಸ್ ರವೀಕ್ಷ ಅವರೇ, ನಿಮ್ಮ ಕಡೆಯಿಂದ ಒಂದು ಇನ್ವಿಟೇಷನ್. ಸೊ ಇಂಥ ಒಂದು ಸಿನಿಮಾನ ಖಂಡಿತವಾಗ್ಲೂ ನಮ್ಮ ಕನ್ನಡದವರು ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ರಿಗ್ರೆಟ್ ಮಾಡ್ತೀರಾ. ಇದು ಒಂದು ಸರ್ ಹೇಳಿದಾಗ ಇಟ್ಸ್ ಅನ್ ಆಸಮ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಪಾತ್ರಕ್ಕೂ ನೀವು ಕನೆಕ್ಟ್ ಆಗ್ತೀರಾ, ಪ್ರತಿಯೊಂದು ಪಾತ್ರನೂ ನಿಮ್ಮನ್ನ ಕಾಡುತ್ತೆ, ಪ್ರತಿಯೊಂದು ಪಾತ್ರನೂ ನಿಮಗೆ ನೆನಪಿರುತ್ತೆ. ಸಿನಿಮಾ ನೋಡಿದ ಪ್ರತಿ ಕ್ಷಣನೂ ಲೈಕ್ ಫ್ರಮ್ ದ ಸ್ಟಾರ್ಟಿಂಗ್ ಟು ಎಂಡ್ ದ ಲಾಟ್ ಆಫ್ ಸಸ್ಪೆನ್ಸಸ್ ಇರುತ್ತೆ, ಟ್ವಿಸ್ಟ್ಗಳಿರುತ್ತೆ, ಆ್ಯಂಡ್ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೀವು ಸಿನಿಮಾನ ನೋಡ್ತೀರಾ. ಖಂಡಿತವಾಗ್ಲಿ ಇದೊಂದು ಅದ್ಭುತವಾದ ಸಿನಿಮಾ. ಎಲ್ಲ ಸಪೋರ್ಟ್ ಬೇಕಾಗಿದೆ, ನಮ್ಮ ಕನ್ನಡದವ್ರ ಸಪೋರ್ಟ್ ಇನ್ನ ಹೆಚ್ಚು ಬೇಕಾಗಿದೆ. ಒಳ್ಳೆ ಸಿನಿಮಾ ಬಂದ್ರೆ ಸಾಕು, ನಾವು ನೋಡಲ್ವಾ, ನಾವು ಸಪೋರ್ಟ್ ಮಾಡಲ್ವಾ ಅಂತ ಹೇಳ್ತಾ ಇರ್ತೀರಾ. ಇವಾಗ ಒಳ್ಳೆ ಸಿನಿಮಾ ಬಂದಿದೆ, ಬರ್ತಾ ಇದೆ ಏಪ್ರಿಲ್ 10ಕ್ಕೆ. ಪ್ಲೀಸ್ ಬಂದು ಎಲ್ಲರೂ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಅತ್ಯುನ್ನತವಾದಂತಹ ಯಶಸ್ಸು ನಿಮ್ದಾಗಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಏಪ್ರಿಲ್ 10ಕ್ಕೆ ಪೀಟರ್ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುವಂಥದ್ದೇ ಸಿನಿಮಾ ಇದು. ಯಥಾ ಪ್ರಕಾರ ಎಲ್ಲರಿಗೂ ಹಾರೈಸಿದಂತೆ ಇಡೀ ಪೀಟರ್ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿ. ಏಪ್ರಿಲ್ 10ಕ್ಕೆ ಪೀಟರ್ ನಿಮ್ಮ ಮುಂದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.